ದುಬರಗುಂಡಿ ಗ್ರಾಮ ಪಂಚಾಯಿತಿಯಲ್ಲಿ ಕೋಟ್ಯಾಂತರ ಅವ್ಯವಹಾರ ಆರೋಪ ಪ್ರತಿಭಟನೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಅವ್ಯವಹಾರ ನಡೆದಿದೆ. ನಕಲಿ ಕಾರ್ಮಿಕರನ್ನ ಸೃಷ್ಟಿಸಿ ಬಿಲ್ ಪಾಸ್ ಮಾಡಿಕೊಂಡಿದ್ದಾರೆ. ಇದಕ್ಕೆ ಅಧಿಕಾರಿಗಳು ಸಾಥ್ ನೀಡಿದ್ದಾರೆ ಎಂದು ಪಂಚಾಯಿತಿಯ ಸದಸ್ಯರಿಂದಲೇ ಆರೋಪಿಸಿ ಸುಮಾರು 4 ಕೋಟಿ ಭ್ರಷ್ಟಾಚಾರದ ದಾಖಲೆಗಳು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ ಸಲ್ಲಿಸಲಾಗಿತ್ತು. 22ರವರೆಗೆ ಈ ಕುರಿತು ತನಿಖೆ ಕೊಡಿಸಬೇಕು, ಇಲ್ಲದಿದ್ದರೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದ ಗ್ರಾಮ ಪಂಚಾಯಿತಿ ಸದಸ್ಯ ವಿಜಯ್ ಕುಮಾರ್ ನಾಥಿ, ಇಲ್ಲಿ ಅವರಿಗೆ ಯಾವುದೇ ಪ್ರತಿಕ್ರಿಯೆ ದೊರೆತಿಲ್ಲ ಎಂದು ಕಾರ್ಮಿಕರ ಜೊತೆಗೆ ಗ್ರಾಮದ ಬಸವೇಶ್ವರ ವೃತ್ತದಿಂದ ಗ್ರಾಮ ಪಂಚಾಯತ್ ವರೆಗೆ ಪ್ರತಿಭಟನೆ ನಡೆಸಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಬರುವವರೆಗೂ ಧರಣಿ ನಡೆಸಿದರು. ಸ್ಥಳಕ್ಕೆ ಆಗಮಿಸಿದ ಸಹಾಯಕ ಕಾರ್ಯದರ್ಶಿ ಆಡಳಿತ ಜಿಲ್ಲಾ ಪಂಚಾಯತ್ ಬೀದರ್ ರಮೇಶ್ ನಾಥಿ ಮನವಿ ಸ್ವೀಕರಿಸಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದರು. ಉದ್ಯೋಗ ಖಾತ್ರಿ ಅವ್ಯವಹಾರ ಕುರಿತು ಒಂದು ತಂಡ ರಚಿಸಿ ತನಿಖೆ ಕೈಗೊಳ್ಳುತ್ತೇವೆ. ಆರೋಪದಂತೆ ಭ್ರಷ್ಟಾಚಾರ ಸಾಬೀತಾದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ವಿಜಯ್ ಕುಮಾರ್ ನಾಥಿ ಮಾತನಾಡಿ, ಉದ್ಯೋಗ ಖಾತ್ರಿಯಲ್ಲಿ ಅವ್ಯವಹಾರ ಕುರಿತು ನಾವು ಪ್ರತಿಭಟನೆ ಮಾಡುತ್ತಿದ್ದೇವೆ. ಆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪೌರ ಕಾರ್ಮಿಕರಲ್ಲಿ ಪರ್ಮಿಟ್ ಮಾಡಿಸುವುದಾಗಿ ಹೇಳಿ ತಲಾ 1,50,000 ಹಣ ಪಡೆದಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು. ಪಡೆದಿಲ್ಲ ಎನ್ನುವುದಾದರೆ ಗ್ರಾಮ ದೇವತೆ ಮೇಲೆ ಪ್ರಮಾಣ ಮಾಡಲಿ ಎಂದು ಸವಾಲು ಹಾಕಿದರು. ಇನ್ನು ಗ್ರಾಮ ಪಂಚಾಯಿತಿ ವಾರ್ಡ್ ನಂಬರ್ 4ರ ಸದಸ್ಯರು ಕೇಂದ್ರ ಸರ್ಕಾರದ ಯೋಜನೆಯಡಿಯಲ್ಲಿ ಬರುವ ಮನೆ ಹಾಕಿಸಿಕೊಂಡು ಹೊಲದಲ್ಲಿ ಮನೆ ಕಟ್ಟಿಸಿಕೊಳ್ಳುತ್ತಿದ್ದಾರೆ. ಬೇರೆಯವರಿಗೆ ಬಂದ ಮನೆಯು ಖರೀದಿ ಮಾಡಿಕೊಂಡು ತನ್ನ ಹೊಲದಲ್ಲಿ ಕಟ್ಟಿಸಿಕೊಳ್ಳುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು. ಸಂಜು ಕುಮಾರ್ ಗೌಳಿ, ಸೈಯದ್ ಆಸಿಫ್, ಇರ್ಫಾನ್, ರಾಜು ನಾಥಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ರಮೇಶ್ ನಾಥೆ, ಅಸಿಸ್ಟೆಂಟ್ ಸೆಕ್ರೆಟರಿ, ಸಹಾಯಕ ಕಾರ್ಯದರ್ಶಿ ಆಡಳಿತ ಜಿಲ್ಲಾ ಪಂಚಾಯತ್ ಬೀದರ್. ಸರ್, ಮನವಿ ಪತ್ರ ಸ್ವೀಕರಿಸಿರಲ್ಲ? ಹಾಂ ಸರ್, ಮನವಿ ಪತ್ರ ಸ್ವೀಕರಿಸಿನಲ್ಲ. ಗ್ರಾಮಸ್ಥರ ಮನವಿ ಪತ್ರ ಏನಪ್ಪ ಅಂತಂದ್ರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಏನಪ್ಪ ಅಂದ್ರೆ ಇವತ್ತು ನಾನು ತಿಳಿಸ್ತೀನಿ. ತಿಳಿಸಿ ಇಲ್ಲಿ ಏನಪ್ಪ ವಿಚಾರಣೆ ಎಲ್ಲ ಅವ್ರಿಗೆ ಹೇಳ್ತೀನಿ. ಆಮೇಲೆ ಉಪ ಕಾರ್ಯದರ್ಶಿಗೆ ಅವ್ರಿಗೆ ನಾವು ಇದು ಮಾಡ್ತೀನಿ. ಮಾಡಿದ್ರೆ ಇಲ್ಲಿ ಏನು ಸಮಸ್ಯೆ ಇದೆ ಬಗೆಹರಿಸ್ಕೊಳ್ಳಾಗತ್ತೇನೆ. ಕೆಲವೊಂದು ಕಡೆ ಸರ್ ಈಗ ಇದು ಉದ್ಯೋಗ ಖಾತ್ರಿ ಬಗ್ಗೆ ನಾವು ತಂಡ ರಚನೆ ಮಾಡುತ್ತಿದ್ದೆವು. ಆ ತಂಡ ರಚನೆ ಮಾಡಿ ಏನಪ್ಪ ಅಂದ್ರೆ ನಾವು ವೆರಿಫಿಕೇಷನ್ ಕಳಿಸ್ತೇವೆ. ಒಂದು ರೀಸೆಂಟ್ 8 ದಿನದಾಗ ಮಾಡಿದೆವು. ನಾವು ಹೇಳ್ಯಾರ ಸಾಬ್ರು, ನಾ ತಂಡ ರಚನೆ ನಾನೇ ಹಾಕ್ತೀನಿ ಅಲ್ಲ, ಅದು ಯಾರಿಗೆ ಹಾಕ್ತೀನಿ ಅಂದ್ರೆ ನಾ ಹೆಸರು ಹೇಳಲ್ಲ, ಬಟ್ ಮಾಡೋ ಕ್ರಮ ತೊಗೋತೇವ್ರಿ ನಾನು. ಈಗ ನಾನು ಅವ್ರು ಏನೇನು ಕೆಲಸ ಕಾಮಗಾರಿಗಳು ಮಾಡ್ಯಾರ, ಆ ಕಾಮಗಾರಿಗಳೇನು JCB ಹಚ್ಚಾರ, ಜನರ ಕೈಲಿ ಮಾಡ್ಸ್ಯಾರ, ಅದು ನೋಡಿ ಏನಂದ್ರೆ ಮೆಜರ್ಮೆಂಟ್ ಕರೆಕ್ಟ್ ಅದೆಲ್ಲ ಅಳತಿ ಪುಸ್ತಕ ಪ್ರಕಾರ ಕರೆಕ್ಟ್ ಇತ್ತು ಅಂತಂದ್ರೆ ವೆರಿಫಿಕೇಷನ್ ಕರೆಕ್ಟ್ ಆಯ್ತು. ಇರಲಿಲ್ಲ ಅಂತಂದ್ರೆ ನಾವು ಏನಪ್ಪ ಅಂದ್ರೆ ಅವ್ರ ಮೇಲೆ ಕ್ರಮ ತೊಗೋತೀವಿ, ಶಿಸ್ತಿನ ಕ್ರಮ ತೊಗೋತೀವಿ. ಸುಮಾರು ನಕಲಿ ಕಾರ್ಮಿಕರನ್ನು ಸೃಷ್ಟಿ ಮಾಡಲಾಗಿದೆ ಅಂತ ಆರೋಪ ಮಾಡ್ತೀವಿ. ಅದು ವೆರಿಫಿಕೇಷನ್ ಮಾಡ್ತೀನಿ ಅಂತ ಹೇಳ್ತೀನಿ. ಬಂದ್ರೆ ನಾನೇ ಬರ್ಬೋದು, ಇಲ್ಲ ನಾವು ಡಿಸ್ಟ್ರಿಕ್ಟಾಗ ಯಾವ ಆಫೀಸರ್ಗಳಿಗೆ ಆಗ್ಬೋದು. ಹೇಗೆ ಬೆಂಗಳೂರು ಆ ಕಡೆಗೆಲ್ಲ ಕೆಲಸ ಅದೇ ನೋಡೋದು ವೆರಿಫಿಕೇಷನ್ ಮಾಡೋದು. NMR ನಾನು ಇದೇ ಊರಾಗಿದ್ದೀನಿ, ನನಗೂ ಯಾರು ಬೆಂಗಳೂರಾಗ ಯಾರು ಇರ್ತಾರೋ ಮುಂಬೈದಾಗ ಯಾರು ಇರ್ತಾರೋ ನಮಗೆ ಖೂನದ, ಅದು ನಾವು ನೋಡ್ತೀವಿ. ನೋಡೇನೋ ವೆರಿಫಿಕೇಷನ್ ಮಾಡ್ಯಾರಪ್ಪ, ಅವರು ಕರೆಕ್ಟಾಗಿ ಲೇಬರ್ ಇಲ್ಲ, ನೀವು ಹಾಜರಿ ಹಾಕಿದ ಪ್ರಕಾರ ಕರೆಕ್ಟ್ ಅವೆಲ್ಲ, ಅದು ನಾನು ಪರಿಶೀಲನೆ ಮಾಡಿ ವರದಿ ಕೊಡ್ತೀನಿ. ಕೆಲವೊಂದು ಕಡೆ ಬೋರ್ಡ್ ಹಾಕಿ ಕೆಲಸ ಮಾಡಿದೆ, ಇಲ್ಲ ಬೋರ್ಡ್ ಕಂಪಲ್ಸರಿ ಹಾಕ್ಬೇಕು. ಬೋರ್ಡ್ ಹಾಕಿದ್ರೆ ಕೆಲಸ ಆಗಲಿಲ್ಲ ಅಂತ ಆರೋಪ. ಅದೇ ನೋಡ್ತೀನಿ ಅಂತ ಹೇಳ್ತಿಲ್ಲ, ವೆರಿಫಿಕೇಷನ್ ಮಾಡ್ತಿಲ್ಲ. ಅಲ್ಲಿ ಕೆಲಸ ಅದ ಇಲ್ಲ, ಬೋರ್ಡ್ ಹಾಕ್ಯಾರಲ್ಲ, ಬೋರ್ಡ್ ಪ್ರಕಾರ ನಮ್ಮ ಕೆಲಸ ಅದ ಇಲ್ಲ, ಅದು ನೋಡ್ತೀನಿ. ಸರ್, ಬೇರೆ ಚುಡುಗುಪ್ಪ ತಾಲೂಕಿನಲ್ಲಿ, ಹುಮ್ನಾಬಾದ್ ತಾಲೂಕಿನಲ್ಲಿ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಇದೇ ರೀತಿ ಇದೆ. ಸಾಕಷ್ಟು ಜನ ದೂರ ಇದೆ ಸರ್. ಈಗ ಪಂಚಾಯತ್ ಏನು ಕ್ರಮ ತಗೋತಾ ಇಲ್ಲ ಅಲ್ಲ, ಈಗ ಹಂಗಾಗಲ್ಲ. ಇವರು ಗಿರೀಶ್ ಬದಲಿ ಅವ್ರು ಏನಪ್ಪ ಅಂತಂದ್ರೆ ಅದ್ರ ಮೇಲೆ ಕ್ರಮ ತಗೋತಾರ. ಏನು ಈ ಚುಡುಗುಪ್ಪ ತಾಲೂಕಿನಲ್ಲಿ ಗ್ರಾಮ ಪಂಚಾಯತ್ ಹೌದು, ಅಲ್ಲಿ ಸಾಕಷ್ಟು ಒಂದು ಮೊನ್ನೆನೆ ಸಭೆಯಲ್ಲಿ ಸಿಕ್ಕಾಪಟ್ಟಿ ಗದ್ದಲ ಇತ್ತು, ತಮ್ಮ ಗಮನಕ್ಕೂ ಬಂದಿದಂತೆ, ಬಟ್ ಇನ್ನೂ ಕ್ರಮ ತಗೋತಾ ಇಲ್ಲ. ಒಂದ್ ಕಡೆ ಅಧಿಕಾರಿ ಅಲ್ಲ, ಇನ್ನೂ ನಮ್ಮ ಗಮನಕ್ಕೆ ಬಂದಿಲ್ಲ. ಆ್ಯಕ್ಚುಲಿ ನಮ್ಮಲ್ಲಿ ಲೆಟ್ರ್ ನಮ್ಮಲ್ಲೇ ಬರ್ತಾವೆ, ಇನ್ನೂ ನಮ್ಮಲ್ಲಿ ಬಂದಿಲ್ಲ ಗಮನಕ್ಕೆ. ಅದು ಗಮನಕ್ಕೆ ಬಂತು ಅಂದ್ರೆ ನಾವು ಅವ್ರ ಕ್ರಮ ತೊಗೋತೀನಿ. ಕ್ರಮ ತೊಗೋತೀನಿ. ಕ್ರಮ ತೊಗೊಳಕ್ಕೆ ಏನಪ್ಪ ಅಂದ್ರೆ ನಾವು ಜಿಲ್ಲಾ ಅಧಿಕಾರಿಗಳಿಗೆ ಯಾರಿಗಾರು ಹಾಕ್ತೀವಲ್ಲ, ಹಾಕಿನೇ ವೆರಿಫಿಕೇಷನ್ ಮಾಡೋದು. ಇಲ್ಲ, ನಾನು ಇವತ್ತು ಹೋಗಿ ಏನಪ್ಪ ಅಂದ್ರೆ ಇವತ್ತರ ಸಿಗಲ್ಲ CS, ಯಾಕಂದ್ರೆ ದಾಬ್ಕ ಹೋಗ್ಯಾರ ವೆರಿಫಿಕೇಷನ್ ಆಯಿತು. ಉಪ ಕಾರ್ಯದರ್ಶಿ DS ಏನಪ್ಪ ಅಂದ್ರೆ ಅವ್ರು ತಾಯಾರು ತೀರ್ಕೊಂಡಾರ, ಅವ್ರು ನಿನ್ನಿನ ತಗ ಲೀವ್ ಮೇಲೆ ಇದ್ದರು, ನಿನ್ನ ಸಂಜೆಗೆ ಬಂದಾರ.
ಸೊ ಸಂಜೆ ಬಂದ್ರೆ ಅವ್ರು ಹೋಗಿ ವಿಚಾರ ಮಾಡ್ತೀನಿ ನಾ ಸರ್ ಕಿಲ್ಲಿಂಗ್ ಪ್ರಕರಣ ಬಗ್ಗೆ ಏನು ಎಲ್ಲಿ ಇಲ್ಲ ಈ ವೆರಿಫಿಕೇಷನ್ ಮಾಡಿಸ್ತೀನಿ ಸರ್ ಇಲ್ಲಿ ದುಬ್ಬಗುಂಡಿ ಏನದ ನಾವು ವೆರಿಫಿಕೇಷನ್ ಸಲುವಾಗಿ ನಾವು ತಂಡ ರಚನೆ ಮಾಡ್ತಿದ್ದೆವು ಆ ತಂಡ ಕಳಿಸ್ತೀವಿ ತಂಡ ಕಳಿಸಿ ಅವ್ರು ಏನು ವರದಿ ಕೊಡ್ತಾರೆ ನೋಡ್ತೀವಿ ಅಳತೆ ಪುಸ್ತಕ ಪ್ರಕಾರ ಕೆಲಸಗಳು ಅವ ಇಲ್ಲ ಏನು ಒಂದು ಆಮೇಲೆ ಜಗದ ಮೇಲೆ ಕೆಲಸ ಅವ ಇಲ್ಲ ಏನು ಸುಮ್ಮನೆ ಹಾಗೆ ಮೆಜರ್ಮೆಂಟ್ ಮಾಡ್ಯಾರ MB ರೆಕಾರ್ಡ್ ಮಾಡ್ಯಾರ ನೋಡ್ತೀವಿ ನೋಡಿ ಏನಪ್ಪ ನಾವು ಸ್ಥಳ ಪರಿಶೀಲನೆ ಮಾಡಿ ಅದ್ರ ಮುಂದೆ ಏನಪ್ಪ ಕ್ರಮ ತೊಗೋತೀವಿ ಒಂದು ವೇಳೆ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಅಲ್ಲಿ ಕಾಮಗಾರಿ ಇರಲಿಲ್ಲ ಅಂತಂದ್ರೆ ಪೀಡಿಯನ್ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತೊಗೋತೀವಿ ಕೊಟ್ಟಿದ್ದಾರೆ ದುಬಲ್ಗುಂಡಿ ಗ್ರಾಮಕ್ಕೆ ಒಳ್ಳೆಯದಾಗಲಕ್ಕ ನಾನೆಲ್ಲ ನನ್ನ ಜೀವ ಒತ್ತಿಟ್ಟು ಗ್ರಾಮಕ್ಕೋಸ್ಕರ ದುಡಿತೀನಿ ನನಗೆ ಯಾವುದೇ ಆಸೆ ಆಕಾಂಕ್ಷೆ ಇಲ್ಲ ನಾನು ದುಡ್ಡೆಲ್ಲ ನನಗೆ ರಿಯಲ್ ಎಸ್ಟೇಟ್ ದುನಿಯಾ ದುಡ್ಡು ನನ್ನ ಹತ್ರ ಇದೆ ನಿಮ್ಮ ದುಡ್ಡಿಗೆ ನಾನು ಆಸೆ ಪಡೋದಿಲ್ಲ ಉದ್ಯೋಗ ಖಾತ್ರಿ ಒಂದು ಸಿಂಗಲ್ನೂ ಕೆಲಸ ನಾನು ನಿಮ್ಮಲ್ಲಿ ಮಾಡಿಲ್ಲ ಒಂದು ವೇಳೆ ಮಾಡಿದಿದ್ರಿ ಭೀ ತನಿಖೆ ಮಾಡಿಸ್ರಿ ತನಿಖೆದ ನಾನು ತಪ್ಪಿ ತೋರಿಸ ಅಂತ ಭೀ ನೀವು ಪೇಪರ್ ತೊಗೊಂಡು ಬರ್ರಿ ಮತ್ತು 21ನೇ ತಾರೀಕು CS ಅವರು ಒಂದು ಆದೇಶ ಮಾಡಿದ್ದಾರೆ ಸಾಹೇಬ್ರೆ ತಮಗೆ ಗೊತ್ತಿರಲಿ ಅದೇನು ಆದೇಶ ಮಾಡಿದ್ದಾರೆ ದುಬಲ್ಗುಂಡಿ ಗ್ರಾಮ ಪಂಚಾಯತಿ ತನಿಖೆ ಮಾಡಿರಿ ಅಧಿಕೃತವಾದ ಆದೇಶ ನನ್ನ ಕೈ ಸೇರಿದೆ ಇವತ್ತು ಅವ್ರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತೀನಿ ಇಲ್ಲೆಲ್ಲ ಕುಲಂಕುಷ ತನಿಖೆ ಮಾಡಿ ಸ್ಥಳ ಪರಿಶೀಲನೆ ಮಾಡಿರಿ ಅಂತೇಳಿ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾಡಿದರೆ ಆ ತನಿಖೆಗೆ ನಾನು ಸ್ಪಾಟಿಗೆ ಹೋಗ್ತೀನಿ ಪ್ರತಿಯೊಂದು ಕೆಲಸಗಳನ್ನು ತಿಳಿಸ್ತೀನಿ ಮಾಡೋ ಅನಿವಾರ್ಯ ಏನಿತ್ತು ಅಂದರೆ 22ನೇ ತಾರೀಕು ತನಕ ನಂದು ಗಡುವು ಇತ್ತು ಅವ್ರಿಗೆ 22ನೇ ತಾರೀಕು ಒಳಗಾಗಿ ನೀವು ತನಿಖೆ ತಂಡ ರಚನೆ ಮಾಡಲಿಲ್ಲ ಇವಾಗ ವಾಟ್ಸಪ್ ಮೆಸೇಜ್ ಇದೆ ಇವತ್ತು ತಾರೀಕಿದೆ 22ನೇ ತಾರೀಕು ನಾನು ಯಾವುದೂ ರಾಜಕೀಯ ಮಾಡ್ತಾ ಇಲ್ಲ ವಾಟ್ಸಪ್ ಮೆಸೇಜ್ ಹೇಳ್ತಾ ಇದ್ದೀನಿ ಮತ್ತು ಇದು ಲೆಟ್ರೂ ಇದೆ ನೋಡಿ ಮತ್ತೊಂದು ಸರಿ ಇವಾಗ ವಾಟ್ಸಪ್ ಬಂದಿದೆ ಅವತ್ತು ಮಾಡಿದ ಕೈ ಬಿಡೋ ಪ್ರಶ್ನೆನೇ ಇಲ್ಲ ತನಿಖೆನೇನೋ ಯಾರೂ ಬಂದಿಲ್ಲ ಈಗ ಆಲ್ರೆಡಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಸರ್ ಅಧಿಕಾರಿಗಳಿಂದ ವಾಟ್ಸಪ್ ಬಂದಿದೆ ನಾವೆಲ್ಲ ಅನ್ಅಫಿಷಿಯಲಿ ತರಿಸ್ಕೊಂಡಿದ್ದೀವಿ ಮತ್ತೆ ತೋರಿಸ್ತಾ ಇದ್ದೀನಿ ಇದು ವಾಟ್ಸಪ್ ಎಲ್ಲದು ಬಂದಿದೆ ಈಗ ಎಲ್ಲ ಕಡೆ ಹಾಕ್ತೀನಿ ನಿಮಗೆಲ್ಲ ಅಧಿಕೃತ ಇದೆ ಮತ್ತೊಂದು ನಾನು ಇವತ್ತು ಈ ಕಂಪ್ಲೇಂಟ್ ಮಾಡೋಕೆ ಉದ್ದೇಶ ಇವತ್ತೇನದಂದ್ರೆ ಈಗ ನಾ ಕಂಪ್ಲೇಂಟ್ ಮಾಡಿದ ಸಹ ತನಿಖೆ ಮಾಡಿರಿ ಅಂತೇಳಿ ಈಗಾಗಲೇ ಅವ್ರಿಗೆ ನಡುಕ ಶುರುವಾಗಿದೆ ಕೆಲಸಗಳು ಸ್ಟಾರ್ಟ್ ಮಾಡ್ತಾಯಿದ್ರೆ ನಾನು ಫೇಸ್ಬುಕ್ನಲ್ಲಿ ಹಾಕಿದ್ದೀನಿ ಈ ಕೂಡಲೇ ಅತಿ ಜರುರಿ ಎಂದು ಪರಿಗಣಿಸಿ ಸ್ಥಳ ಪರಿಶೀಲನೆ ಮಾಡಿರಿ ತನಿಖೆ ಕೈಗೊಳ್ರಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ರಿ ಪ್ರಧಾನಮಂತ್ರಿ ಯೋಜನೆ ಹೇಳಿ ನಮ್ಮ ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರು ರಾಮಣ್ಣ ನರಸಿಂಹಣ್ಣವರು ಅವರು ನಮ್ಮ ಕೇಂದ್ರದ ಭಾರತ ದೇಶದ ಪ್ರಧಾನಮಂತ್ರಿಯವರ ಹೆಸರಿನಂತೆ ಮೈ ಖಾವುಂಗ ಖಾನೆ ದೂಂಗ ಅಂಥೇಳಿ ಇದೆಲ್ಲ ಗಲ್ಲಿಯಲ್ಲಿ ಹೇಳಿ ಓಡ್ ತೊಗೊಂಡಿದ್ದಾರೆ ಈಗ ಅವರೇ ಎಲ್ಲಕ್ಕ ಫಸ್ಟ್ ಅವ್ರ ಹೆಸರಲ್ಲೇ ಏನೋ ಹೊಲ ಇಲ್ಲ ಆ ಹೊಲದಾಗ ಧರ್ಮಪತಿ ಹೆಸರು ಮನೆ ಕಟ್ಟ್ಯಾರ ಮತ್ತು ಇಲ್ಲಿ ಗ್ರಾಮದ ಗಂಗಾ ಪಾಟೀಲ್ ಫ್ಯಾಮಿಲಿಯವ್ರ ಮೇಲೆ ಗೌರ್ಮೆಂಟ್ಗೆ ಮನೆ ಆಗಿದೆ ಅವ್ರ ಬಳಿ ಕಟ್ಟಕ್ಕೆ ಜಾಗ ಇಲ್ಲ ಅದಕ್ಕೆ 40,000 ರೂಪಾಯಿ ಕೊಟ್ಟು ಡೀಲ್ ಮಾಡ್ಕೊಂಡು ಅವ್ರು ಹೊಲ GPS ಮಾಡ್ಕೊಂಡು ಮನೆ ಕಟ್ಟಿದ್ದಾರೆ ನಿಮ್ಗೆ ಉದಾಹರಣೆಗೆ ತೋರಿಸ್ತೀನಿ ನಡ್ರಿ ನನ್ನ ಜೊತೆ ಪೊಲೀಸ್ ಇಲಾಖೆದವ್ರನ್ನೂ ಇದ್ದಾರೆ ತೋರಿಸ್ತೀನಿ ನಡ್ರಿ ಅದ್ರಾಗೇನು ನಾನು ಸುಳ್ಳು ಸತ್ಯ ಅದು ಅಲ್ಲಿ GPS ಓಪನ್ ಮಾಡ್ತೀನಿ ವಿಡಿಯೋರ್ ಅದರ GPS ಮಾಡಿದ್ದಾರೆ ಕೇಳ್ಕೊಬೋದು ಇದ್ರ ವಿರುದ್ಧ ಏನಾದರೂ ಅಧಿಕಾರಿಗಳು ದೂರು ನೀಡಿದ್ರು ಇವಾಗೆ ಮಾರ್ನಿಂಗ್ ಗೊತ್ತಾಯಿತು ನಾನು ಎಲ್ಲ ಡಾಟಾ ಕಲೆಕ್ಟ್ ಮಾಡೀನಿ ಅದ್ರ ಬಗ್ಗೆ ದೂರು ಕೊಡ್ತೀನಿ ಅದೇನು ಇಂಥವ್ರು ಅಧ್ಯಕ್ಷರು ದೂರು ಕೊಟ್ಟಿದ್ದಾರೆ ಸದಸ್ಯರು ಕೂಡ ಯಾವ ದೊಡ್ಡ ಮಾತಿದೆ ರೀ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶಾರ್ಟಿಂಗ್ ಸ್ಯಾರಿ ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.